ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶರತ್ ಕುಮಾರ್. ಹೆಚ್ಚು ಕಡಿಮೆ ನಮ್ಮ ಫಾರ್ಮರ್ ವ್ಲಾಗ್ಸ್ ಚಾನಲಲ್ಲಿ ಸುಮಾರು 1.5 ವರ್ಷದಿಂದ ಯಾವುದೇ ರೀತಿಯ ವಿಡಿಯೋಗಳನ್ನ ನಾವು ಹಾಕೋದಕ್ಕೆ ಆಗಲಿಲ್ಲ. ಮತ್ತು 1.5 ವರ್ಷದ ನಂತರ ಇದು ಮೊದಲನೇ ವಿಡಿಯೋ. ಒಂದು ಸಣ್ಣ ಬದಲಾವಣೆ ಜೊತೆಗೆ ಫಾರ್ಮರ್ ವ್ಲಾಗ್ಸ್ ಫಾರ್ಮರ್ ಮೀಡಿಯಾ ಅಂತ ಬದಲಾಗಿದೆ. ಸೊ 1.5 ವರ್ಷದಿಂದ ನನ್ನ ವೈಯಕ್ತಿಕ ಕಾರಣಗಳಿಂದ ವಿಡಿಯೋಗಳನ್ನ ನಾನು ಮಾಡೋದನ್ನ ನಿಲ್ಲಿಸಿದೆ. ಮತ್ತು ಹೊಸ ಹುಮ್ಮಸ್ಸಿನಿಂದ ಮತ್ತೆ ಹಲವಾರು ವಿಷಯಗಳನ್ನು ನಾನು ಮಾತಾಡೋದಕ್ಕೆ ತಯಾರಿಯಲ್ಲಿದ್ದೇನೆ. ಇನ್ನು ಮುಂದೆ ಪ್ರತಿದಿನ ನೀವು ನಮ್ಮ ಈ ಫಾರ್ಮರ್ ಮೀಡಿಯಾದಲ್ಲಿ ಕನಿಷ್ಠ ಪಕ್ಷ ಒಂದು ವಿಡಿಯೋನಾದರೂ ನೀವು ನಿರೀಕ್ಷೆ ಮಾಡಬಹುದು. ನಮ್ಮ ಫಾರ್ಮರ್ ವ್ಲಾಗ್ಸ್ ಆ ಒಂದು ಸಮಯದಲ್ಲಿ ನೀವು ಕೃಷಿಗೆ ಸಂಬಂಧಪಟ್ಟ ವಿಷಯಗಳನ್ನ ಮಾತ್ರ ನೀವು ನೋಡ್ತಾ ಇದ್ದೀರಿ. ಇನ್ನು ಮುಂದೆ ಫಾರ್ಮರ್ ಮೀಡಿಯಾದಲ್ಲಿ ಹಲವಾರು ರೀತಿಯ ವಿಷಯಗಳನ್ನ ನಾವು ನೋಡೋಣ, ಅದರ ಬಗ್ಗೆ ಮಾತಾಡೋಣ. ಇನ್ನು ಮುಂದೆ ಯಾವ ರೀತಿ ಈ ನಮ್ಮ ಒಂದು ಫಾರ್ಮರ್ ಮೀಡಿಯಾ ಯೂಟ್ಯೂಬ್ ಚಾನಲನ್ನು, ಫೇಸ್ಬುಕ್ ಪೇಜ್ ಇರ್ಬೋದು, ಈ ಡಿಜಿಟಲ್ ಮಾಧ್ಯಮದಲ್ಲಿ ನಮ್ಮ ಪ್ರೇಕ್ಷಕರ ಹತ್ರ ಯಾವ ರೀತಿ ಕೊಂಡೊಯ್ಯಬಹುದು ಅನ್ನೋದ್ರ ಬಗ್ಗೆ ನಾನು ಆಲೋಚನೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನನ್ನ ಕೈಯಲ್ಲಿ ನೋಡಿ ಈರುಳ್ಳಿ ಇದೆ. ಇದನ್ನು ನಾನು ಏನಕ್ಕೆ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಅಂದರೆ ಒಂದು ದುರಂತನೇ ಹೇಳ್ಬೋದು ಹೆಚ್ಚು ಕಡಿಮೆ. ನಾವು ಈ ಸಣ್ಣ ಈರುಳ್ಳಿನ ನಾವು ನಾಟಿ ಮಾಡಿದ್ವಿ. ಆ ಸಮಯದಲ್ಲಿ ನಮ್ಮ ಬೋರ್ವೆಲ್ನಲ್ಲಿ ಸಾಕಷ್ಟು ನೀರಿತ್ತು. ಸದ್ಯಕ್ಕೆ ಇನ್ನೂ ಒಂದು 2.5 ತಿಂಗಳು 3 ತಿಂಗಳಲ್ಲಿ 2.5 ತಿಂಗಳು ಹೆಚ್ಚು ಕಡಿಮೆ ಈ ಸಣ್ಣ ಈರುಳ್ಳಿ ಬೆಳೆ ಬರುತ್ತೆ. ಸೊ ಅಲ್ಲಿವರೆಗೂ ನೀರು ಸಾಕಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಒಂದು 2 ಎಕರೆಯಲ್ಲಿ ನಾಟಿ ಮಾಡಿದ್ವಿ. ನಾವು ನಾಟಿ ಮಾಡಿ ಒಂದು 30-35 ದಿನದಷ್ಟು ಯಾವುದೇ ನೀರಿಗೆ ಸಮಸ್ಯೆ ಬರಲಿಲ್ಲ. ಆನಂತರ ನೀರು ಸ್ಟಾಪ್ ಆಯಿತು ಅಂದರೆ ಕಂಪ್ಲೀಟಾಗಿ ಸ್ಟಾಪ್ ಆಯಿತು. ಇದಕ್ಕೆ ಕಾರಣ ನಾನೇ ಅಂತ ಸಹ ಹೇಳ್ಬೋದು. ನನ್ನ ಒಂದು ಅಜ್ಞಾನನೇ ಇದಕ್ಕೆ ಈ ರೀತಿ ಬೆಳೆ ನಾಶ ಆಗಿರೋದಕ್ಕೆ ಕಾರಣ. ಈ ಬೇಸಿಗೆಯಲ್ಲಿ ನಾವು ನೀರಿನ ವ್ಯವಸ್ಥೆ ಹೆಂಗೆ ಏನು ಎತ್ತ ಅನ್ನೋದು ನಾವು ಯೋಚನೆ ಹಾಕಿರೋದೇ ನನ್ನ ಈ ಬೆಳೆ ನಾಶ ಆಗೋದಕ್ಕೆ ಕಾರಣ ಆಯಿತು. ಸ್ನೇಹಿತರೆ, ಈ ಬೇಸಿಗೆಯಲ್ಲಿ ನಾವು ಬೆಳೆ ಮಾಡೋಕ್ಕೂ ಮುಂಚೆ ನಮ್ಮ ನೀರಿನ ಸಾಮರ್ಥ್ಯವನ್ನು ನಾವು ನೋಡಿಕೊಂಡು ಬೆಳೆ ಮಾಡಬೇಕು. ಇಲ್ಲದ ಹೋದರೆ ಈ ರೀತಿ ನಷ್ಟ ಅನುಭವಿಸ್ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಮುಂದೆ ನಾವು ಮಾತಾಡೋಣ. ಸದ್ಯಕ್ಕೆ ಇದ್ರ ಬಗ್ಗೆ ಏನೂ ಮಾತಾಡೋಲ್ಲ. ಸೊ ಸದ್ಯ ನಾವು ಇವಾಗ ನಮ್ಮ ಫಾರ್ಮರ್ ಮೀಡಿಯಾ ಅಂತ ಒಂದು ಸಣ್ಣ ಬದಲಾವಣೆಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ ಕೊಡೋದಕ್ಕೋಸ್ಕರ ನಾನು ನಮ್ಮ ತೋಟದಲ್ಲಿ ನಿಂತ್ಕೊಂಡು ಈ ಒಂದು ವಿಷಯನ ಹೇಳೋಣ ಅಂತ ಇದ್ದೆ. ಈ ಒಂದು ಮಳೆ ಇಲ್ಲದಿರೋ ಸಮಯದಲ್ಲಿ ಅಂತರ್ಜಲ ಸಹ ತುಂಬ ಕುಸಿತಿರೋದ್ರಿಂದ ನಾವು ಒಂದು ಬೆಳೆ ಮಾಡುವುದನ್ನು ನಾವು ನಮ್ಮಲ್ಲಿ ನೀರಿನ ಸೌಲಭ್ಯ ಇದ್ದರೆ ಮಾಡಬಹುದು. ಇಲ್ಲದಿದ್ದರೆ ಆದಷ್ಟು ನಾವು ಏನು ಬೆಳೆ ಹಾಕದೇ ಇರೋವಂಥ ಒಳ್ಳೆಯದು ಅಂತ ನಾನು ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯಗಳನ್ನ ಮಾತಾಡೋಣ.